ನಮ್ಮ ಎಲ್ಲೋ ಬೋರ್ಡ್ ಕ್ಯಾಬು ಬ್ಯುಸಿಯಾಗಿ ಅವರು ಫ್ರೀ ಮಾಡಿಕೊಂಡು ಅಂದರೆ ಒಂದು ರೆಸ್ಟ್ ಮಾಡೋದಕ್ಕೆ ಅಂತ ಬಂದು ನಿಂತ್ಕೊಂಡು ಒಂದು ಕಾಫಿನ ಟೀನ ಮುಗಿಸ್ಕೊಂಡು ಇದು ಮಾಡಿರ್ತಾರೆ. ನಮ್ಮ ಯೂಶ್ವಲಿ ಅವೇರ್ನೆಸ್ಗಳು ನಾವು ಏನೇನು ಮಾಡ್ತಾ ಇರ್ತೀವೋ ಆ ಅವೇರ್ನೆಸ್ಸಲ್ಲಿ ಒಂದು ಕೀ ಇಲ್ಲಿದೆ ನೋಡ್ಬೋದು. ಏನೋ ಮಾಡೋಣ ನೋಡೋಣ ನೋಡಿ ಮಾಡೋಣ. ಈಗ ಮಾತಾಡ್ಸೋಣ ಅವ್ರನ್ನ ಏನಂತಾರೆ ನೋಡೋಣ. ಈ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ನಾನು ಮೊದಲೇ ಹೇಳ್ದಂಗೆ ಗಾಡಿ ಕದಿಬೇಕಂದ್ರೆ ಗಾಡಿ ಕದಿಯೋ ಅವಶ್ಯಕತೆ ಇಲ್ಲ, ಕೀ ಕದ್ರೆ ಸಾಕು ನಾವು ಮಾಡ್ಬೋದು ಅಂಥೇಳಿ ಒಂದು ಅವಾಗಿಂದ ನಾನು ಮಾಡ್ಕೊಂಬಂದಿರ್ತೀನಿ. ನೋಡೋಣ ಏನಂತಾರೆ. ಅಥವಾ ಹೋಗೋಗಿ ಮಾಡೋಣ ಅವರು ಅಥವಾ ಸೀದಾ ಹೋಗಿ ಕೊಟ್ಬಿಡೋಣ ಅಂತ ಚೆಕ್ ಮಾಡೋಣ. ಇದು ಬರಲಿ, ಅವರಲ್ಲಿ ಪೇಮೆಂಟ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡೋಣ. ಆಯಿತು, ಪೇಮೆಂಟ್ ಮಾಡಿ ಬಂದರು, ನಿಂತ್ಕೊಂಡಿದ್ದಾರೆ, ಕ್ಯಾಬ್ ಹತ್ರ ಹೋಗ್ತಾ ಇದ್ದಾರೆ. ಕ್ಯಾಬ್ ಹತ್ರ ನಿಂತ್ಕೊಂಡ್ರು, ಏನು ಮಾಡ್ತಾರೆ ನೋಡೋಣ. ಹೋದ್ರು ಒಳಗೆ ಕುತ್ಕೊತಾ ಇದ್ದಾರೆ. ಈಗೇನು ಮಾಡ್ತಾರೆ ನೋಡೋಣ. ಏನೋ ಮಾಡೋದು, ಏನೋ ನೋಡ್ತಾ ಇದ್ದಾರೆ, ಏನೋ ಹೋಗ್ತಾ ಇದ್ದಾರೆ, ಏನೋ ಹುಡುಕ್ತಾ ಇದ್ದಾರೆ, ಬೇರೆ ಏನೋ ಹುಡುಕ್ತಾ ಇದ್ದಾರೆ ಅವರು ಆ ಹುಡುಕಿ ಇದು ಮಾಡೋ ಅಷ್ಟೊತ್ತಿಗೆ. ಸರ್ ನಮಸ್ಕಾರ, ವಿನಯ್ ಕುಮಾರ್ ಅಂತ. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಯೋಗೇಂದ್ರ ಸರ್. ಗಾಡಿ ಕದಿಬೇಕಂದ್ರೆ, ಕಾರ್ ಕದಿಬೇಕಂದ್ರೆ ನಾನು ಕಾರೇ ಕದಿಬೇಕು, ಕೀ ತೊಗೊಂಡ್ರೆ ಸಾಕು. ದಯವಿಟ್ಟು ಕೀನ ಹುಷಾರಾಗಿ ನೋಡ್ಕೊಳ್ಳಿ. ನೋಡಿದ್ದೀರ ಹಂಗಾರೆ ವೀಡಿಯೋ ಮುಂಚೆ ಮಾಡಿರೋದು ನಾನು, ಮತ್ತು ಅದಕ್ಕೆ ಕೀ ಅಂತ ಮಾತಾಡ್ಬಿಟ್ರೆ ಹೌದು ಸರ್. ಏನಕ್ಕಂದರೆ ನಿಮಗೆ ಟೆನ್ಷನ್ ಆಗಬಾರ್ದಲ್ಲ. ಆಮೇಲೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಏನಾಗ್ತದೆ ಅದು ಮಾಡ್ಸೋಕ್ಕೆ ಹೋಗಲ್ಲ. ಇದೊಂದು ಏನು ವಿಷಯ ತಲುಪಿಸ್ಬೇಕು ಅದು ಮಾಡ್ತೀವಿ ಅಷ್ಟೇ. ಹುಷಾರಾಗಿ, ಯಾಕಂದರೆ ಬೆಳಗ್ಗೆಯಿಂದ ಕಷ್ಟ ಬಿದ್ದಿರ್ತೀರ. ಈ ಕೀ ಇಲ್ಲ ಅಂದರೆ ಮತ್ತೆ ಎಲ್ಲಿ ಡ್ಯೂಟಿ ಎಲ್ಲಿ ಮಾಡೋಕ್ಕಾಗತ್ತೆ ನೀವು. ಹುಷಾರಾಗಿ ಎತ್ತಿಟ್ಕೊಳ್ಳಿ. ಕಾಫಿ ಕುಡಿತೀರಾ? ಥ್ಯಾಂಕ್ ಯು.